ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಬಟ್ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ? ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಏನಿದೆ? ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಲವರ್ಸ್ಗೆ ಆ್ಯಂಡ್ ಟೂ ಸೈಡ್ ಮದುವೆ ಆಗಿರೋರಿಗೆ. ಓಕೆ, ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು? ನನ್ನ ಅವ್ರಿಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೆಕ್ಸ್ಟ್ ಆ್ಯಕ್ಷನ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಕಡೆ ನೆಕ್ಸ್ಟ್ ಆ್ಯಕ್ಷನ್ ತಗೊಬೇಕಾದ್ರೆ ಇಲ್ಲ, ಕನ್ಫ್ಯೂಷನಲ್ಲಿದ್ದಾರೆ. ಯಾಕೆ ಕನ್ಫ್ಯೂಷನಲ್ಲಿದ್ದಾರೆ ಅಂದರೆ ಇದು ಯಾವುದೋ ಥರ್ಡ್ ಪಾರ್ಟಿ ಸಿಚುಯೇಷನ್ ಕನೆಕ್ಷನ್ ಇದ್ದಂಗಿದೆ. ಸೊ ಅದರಿಂದ 2 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನು ನೋಡಿ, 1 ಪೆಂಟಿಕಲ್ಸ್ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು, ಇನ್ನೊಂದು ಪೆಂಟಿಕಲ್ಸ್ ಇಲ್ಲ. ಅಂದರೆ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಒಂದು ಫ್ಯಾಮ್ಲಿ ಇರ್ಬೋದು, ಪರ್ಸ್ನಲ್ ಲೈಫ್ ಇರ್ಬೋದು, ಅಥವಾ ಕೆರಿಯರ್ ಇರ್ಬೋದು, ಅಥವಾ ಇನ್ಯಾವುದೋ ಪರ್ಸನ್ ಇರ್ಬೋದು. ಒಂದು ವೇಳೆ ನಿಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾಯಿದ್ರೆ ಪರ್ಸನ್ ಇರಲಿಕ್ಕೆ ಚಾನ್ಸಸ್ ಅನ್ನೋದಿಲ್ಲ. ಒಂದು ವೇಳೆ ಪರ್ಸನ್ ಇದ್ರೂ ಅದನ್ನು ಅವ್ರನ್ನ ಬಿಟ್ಟಾಕಬೇಕು. ಅಟ್ರ್ಯಾಕ್ಷನ್ ಇರ್ಬೋದು ಮೋಸ್ಟ್ಲಿ. ಒಂದು ವೇಳೆ ಅವ್ರ ಮನಸ್ಸಲ್ಲಿ ಬೇರೆ ಯಾವುದಾದ್ರೂ ವ್ಯಕ್ತಿ ಇದ್ರೂ ಅದು ಅಟ್ರ್ಯಾಕ್ಷನ್ ಇರ್ಬೋದು, ಅಲ್ವಾ ಫ್ರೆಂಡ್ ಇರ್ಬೋದು, ಅಥವಾ ಇನ್ಯಾವುದೋ ಸುಮ್ಮನೆ ಅವ್ರ ಮೈಂಡಲ್ಲಿರುತ್ತೆ ಥಾಟು, ಅದನ್ನು ಬಿಟ್ಟಾಕಬೇಕು. ಆ ಥರ ಸಿಚುಯೇಷನ್ ಇದೆ ನಿಮ್ಮ ಪರ್ಸನ್ಗೆ. ಸೊ ಅದಕ್ಕೆ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ. ನಾನು ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡಿದ್ಮೇಲೆ ಇವ್ರನ್ನ ಯಾಕೆ ಪ್ರೀತಿ ಮಾಡೋದು? ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡಿಲ್ಲ ಅಂದಮೇಲೆ ನೆಕ್ಸ್ಟ್ ಇವ್ರನ್ನ ಯಾಕೆ ಮನಸ್ಸಲ್ಲಿ ಇನ್ನೂ ಪ್ರೀತಿ ಮಾಡ್ತಾಯಿರೋದು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಸೈಡ್ ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಯಾಕೆ ಇನ್ನೂ ಪ್ರೀತಿ ಮಾಡ್ತಾಯಿದ್ದಾರೆ? ಸೊ 7 ಆಫ್ ಪೆಂಟಿಕಲ್ಸ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡಿರೋದ್ರೆ ನಿಮ್ಮನ್ನ ಯಾಕೆ ಪ್ರೀತಿ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ನೀವು ಅಂದರೆ ಇಷ್ಟ ಆಗಿದ್ರೆ. ಸೊ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಬಗ್ಗೆ ಯಾವಾಗೋ ಯೋಚನೆ ಮಾಡ್ತಾರೆ. ನೋಡಿ, ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಪೆಂಟಿಕಲ್ಸ್ ಕಡೆನೇ ಯೋಚನೆ ಮಾಡ್ತಾರೆ, ಅದ್ರ ಹತ್ರನೇ ಇದೆ, ಬಟ್ ಆದರೆ ರಿಸೀವ್ ಮಾಡ್ಕೊತಿಲ್ಲ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಅವ್ರ ಮನಸ್ಸಲ್ಲಿ ನೀವು ಇದ್ದೀರಾ, ನಿಮ್ಮನ್ನು ಬಿಟ್ಕೊಡೋಕ್ಕಾಗಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನು ಇದೆ, ಅದನ್ನು ಬಿಟ್ಕೊಡೋಕ್ಕಾಗ್ತಿಲ್ಲ, ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಿಲ್ಲ. ನೀವು ಬೇಕು. ಸೊ ನೀವು ಇಲ್ದರೆ ಅವ್ರ ಲೈಫ್ ಇಲ್ಲ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಪೆಂಟಿಕಲ್ಸ್ ಇದೆ, ಅವನು ಸಫರ್ ಆಗಿದ್ದಾನೆ, ಅವ್ನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಬಟ್ ಫಿಸಿಕಲ್ ಆಗಿದ್ರೂ ಮೆಂಟಲಾಗಿ ಸ್ಟ್ರಾಂಗ್ ಆಗಿದ್ರೂ ಒಂಥರ ಮುಖ ಸಪ್ಪಗಾಕೊಂಡು ಹೆಂಗಿದ್ದಾನೆ. ಸೊ ಇದೇ ರೀತಿ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ಈ ವ್ಯಕ್ತಿ ಇಲ್ಲಿ ಯಾವ ರೀತಿ ಇದ್ದಾರೋ ಅದೇ ರೀತಿ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ಆ ಫೀಲಿಂಗ್ಸು, ಆ ಎಕ್ಸ್ಪ್ರೆಷನ್ಸು, ಆ ಒಂದು ಪೇನ್ನೆಸ್ ಎಲ್ಲವೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅದೇ ರೀತಿ ಆಗ್ತದೆ. ಈ ಪೆಂಟಿಕಲ್ಸ್ ಹೋಗಿ ವ್ಯಕ್ತಿ ಹತ್ರ ಪಾಕೆಟಲ್ಲಿ ಕೈಯಲ್ಲಿರಬೇಕು. ಬಟ್ ಈ ವ್ಯಕ್ತಿ ಪಡ್ಕೊಬೇಕಾದ್ರೆ ಇದು ಕಷ್ಟ ಇದೆ. ಯಾಕಂದರೆ ಈ ವ್ಯಕ್ತಿ ಎಫರ್ಟ್ಸ್ ಹಾಕಬೇಕು. ಈ ವ್ಯಕ್ತಿ ಏನೂ ಎಫರ್ಟ್ಸ್ ಹಾಕ್ತಲ್ಲ, ಇದನ್ನು ಕೈಗೆ ತಗೊಳ್ತಲ್ಲ, ಪಕ್ಕದಲ್ಲೇ ಇದೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಅವ್ರ ಜೊತೆನೇ ಇದ್ದೀರಾ, ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರೆ, ನೀವು ಅವ್ರನ್ನ ಪಡ್ಕೊತೀನಂತ ಎಷ್ಟು ಎಫರ್ಟ್ಸ್ ಹಾಕ್ತಾದ್ರೆ, ಎಷ್ಟು ಇಷ್ಟಪಡ್ತಾಯಿದ್ರೆ, ಅವ್ರು ಏನು ಮಾಡ್ತಾಯಿದ್ರೆ ಅದನ್ನು ನಿಮ್ಮ ಒಂದು ಪ್ರೀತಿನ ನೀವೇ ಅವ್ರಿಗೆ ಸಿಗ್ತೀನಂತ ಹೇಳ್ತಾಯಿದ್ರು, ಅವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಈಗ ಈ ವ್ಯಕ್ತಿ ನೋಡಿ, ಇಲ್ಲಿ ಪಕ್ಕದಲ್ಲೇ ಇದೆ ಪೆಂಟಿಕಲ್ಸ್. ಒಂದು ಕೈ ಅದ್ರ ಮೇಲೆ ಆ ವಾಂಡ್ ಮೇಲೆ ಇಟ್ಟು ಕೈನ ಪಕ್ಕದಲ್ಲಿಟ್ಟು ಇಲ್ಲಿ ತಗೊಬೋದು, ರಿಸೀವ್ ಮಾಡ್ಕೊಬೋದು, ಬಟ್ ಆದರೆ ತಗೊತಲ್ಲ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ನೀವು ಅವ್ರ ಪಕ್ಕದಲ್ಲೇ ಇದ್ದೀರಾ, ನೀವು ಅವ್ರನ್ನ ಇಷ್ಟಪಡ್ತಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಸೊ ನೋಡಪ್ಪ, ನೀನಂದರೆ ನನಗಿಷ್ಟ, ಅಥವಾ ನೋಡಮ್ಮ ನೀನಂದರೆ ನನಗಿಷ್ಟ, ನೀನು ಪಡ್ಕೊತೀನಂತ ಅವ್ರು ಹೇಳಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ಬೋದು. ಜಸ್ಟ್ ಒಂದು ಡಿಸಿಷನ್ ಅಷ್ಟೇ. ಬಟ್ ಅವರು ಆ ಡಿಸಿಷನ್ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಇಲ್ಲಿ ಅವರು ಈ ಪೆಂಟಿಕಲ್ಸ್ ನೋಡ್ತಾರೆ, ಇದಕ್ಕಿಂತ ಇನ್ನೂ ಜಾಸ್ತಿ ಬರುತ್ತೇನೋ ಅಂತ ನೋಡ್ತಾ ಇದ್ದಾರೆ, ಅಥವಾ ಇದಕ್ಕಿಂತ ಬೇರೆ ಆಪ್ಷನ್ ಏನಾದರೂ ಇದೆಯಾ, ಅದು ಏನೋ ಒಂದು ಅವ್ರ ಮೈಂಡಲ್ಲಿ ಥಿಂಕಿಂಗ್ ಆಗ್ತದೆ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ಅವ್ರ ಮನಸ್ಸಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ನೀವಾ ಅಥವಾ ಇನ್ನು ನಿಮಗಿಂತ ಬೆಟರಾ, ಸೊ ಆ ಥರ ಏನಾದರೂ ಬರೋವಂಥ ಯೋಚನೆಗಳಿರ್ಬೋದು. ಸೊ ಆದರೆ ಆ ಬೆಟರ್ನೆಲ್ಲ ಅವರು ಥಿಂಕ್ ಮಾಡ್ತಾಯಿದ್ರೆ ನಿಮಗಿಂತ ಇನ್ನು ಬೆಟರ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನೋಡಿ, ಇವಾಗ ಈ ವ್ಯಕ್ತಿಗಿರೋದಿಲ್ಲಿ ಓನ್ಲಿ 7 ಪೆಂಟಿಕಲ್ಸ್ ಅಷ್ಟೇ ಆಪ್ಷನ್ನು. ಇದನ್ನು ನೀವು ಬಿಟ್ಟರೆ ಮತ್ತೆ ಸಿಗುತ್ತೆ ಎಲ್ಲ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿನೂ ಅಷ್ಟೇ, ನಿಮ್ಮಂಥ ಒಳ್ಳೆಯ ವ್ಯಕ್ತಿನ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ನಿಮ್ಮ ಒಂದು ಮನಸ್ಸಿನಂಥ ಪ್ರೀತಿನ ಬಿಟ್ಟರೆ ಮತ್ತೆ ನೀವು ಸಿಗಲ್ಲ ಅನ್ನೋ ಒಂದು ಡೌಟ್ ಕೂಡ ಅವ್ರ ಮೈಂಡಲ್ಲಿದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮನ್ನು ಇನ್ನೂ ಇಷ್ಟಪಡ್ತಾ ಇರೋದು. ಸರಿ, ಆಯಿತು. ನನ್ನ ವ್ಯೂವರ್ಸ್ನ ಇಷ್ಟಪಡ್ತಿದ್ರಲ್ಲ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ಬಟ್ ಆ್ಯಕ್ಷನ್ ಹಾಕಿಲ್ಲ, ಸೈಲೆಂಟಾಗಿ ಹಾಕಿದ್ದಾರೆ. ನೋ ಆ್ಯಕ್ಷನ್, ಸೈಲೆಂಟಾಗಿ ಹಾಕಿದ್ದಾರೆ. ಆ್ಯಕ್ಷನ್ ಅನ್ನೋದನ್ನು ತಗೊತಾ ಇಲ್ಲ ಇವರು ವ್ಯೂವರ್ಸ್ ಕಡೆ. ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಈಗ ಯಾಕೆ ಅವರು ಈ ರೀತಿ ಇದ್ದಾರೆ, ಸೈಲೆಂಟಾಗಿದ್ದಾರೆ? ಸೊ 2 ಆಫ್ ವಾಂಡ್ಸು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಡಿಸಿಷನ್ ಏನು ತಗೊತಾ ಇಲ್ಲ ಅಂದರೆ, ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು. ನಾನು ಫಸ್ಟಲ್ಲಿ ಹೇಳಿದಾಗ ಫ್ಯಾಮಿಲಿ ಇರ್ಬೋದು, ಕೆರಿಯರ್ ಇರ್ಬೋದು, ಪರ್ಸ್ನಲ್ ಲೈಫು, ಅಥವಾ ಪ್ರೊಫೆಷನಲ್, ಸೊಸೈಟಿ ಪ್ರಾಬ್ಲಮ್ಸ್ ಒಂದು ಆಗ್ತಾಯಿತ್ತು. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಅವ್ರಿಗೂ ನಿಮಗೂ ಲಾಂಗ್ ಡಿಸ್ಟೆನ್ಸ್ ಇದೆ 2. ಮತ್ತು ಅವರು ಒಂದು ಕಲ್ಚರ್ ಬೇರೆ, ನಿಮ್ಮೊಂದು ಕಲ್ಚರ್ ಬೇರೆ. ಏಜ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ತುಂಬ ಡಿಫ್ರೆನ್ಸ್ ಇದೆ.
ನೋಡಿ ಇಲ್ಲಿ ಈ ಕಾರ್ಡಲ್ಲಿ 2 ಆಫ್ ವಾಂಡ್ಸ್ ಇದೆ. ಒಬ್ಬ ವ್ಯಕ್ತಿ ಇಲ್ಲಿ ದೂರದಲ್ಲಿದ್ದಾನೆ. ಈ ವ್ಯಕ್ತಿಗೆ ಎಲ್ಲೋ ದೂರದಲ್ಲಿ ಏನೋ ನಡೀತಾರೋ ಬಗ್ಗೆ ಥಾಟ್ ಇದೆ, ಯೋಚನೆ ಇದೆ. ಅಲ್ಲಿ ಹೋಗ್ಬೇಕು. ಮೋಸ್ಟ್ಲಿ ಇದು ರಾಜರ ಕಾಲದಲ್ಲಿ ಹಿಡಿದಿರೋ ಫೋಟೋ ಅನಿಸುತ್ತೆ. ಈ ವ್ಯಕ್ತಿ ನೋಡಿ ಇವಾಗ ಯುದ್ಧ ಮಾಡೋಕ್ಕೆ ಹೋಗ್ಬೇಕು. ಆ ಯುದ್ಧದ ವಾತಾವರಣ ಹೇಗಿದೆ ಅಂತ ಅಲ್ಲಿ ತಿಳ್ಕೊತಿದ್ದಾನೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ಸೊ ನಿಮ್ಮ ಹತ್ರ ಬರಬೇಕಂದ್ರೆ ಅವ್ರಿಗೆ ತುಂಬ ಪ್ರಾಬ್ಲಮ್ಸು ಅದು ಇದು ಬರುತ್ತೆ. ಮತ್ತು ಇನ್ನೊಂದು, ನಿಮ್ಮನ್ನು ಅಪ್ರೋಚ್ ಮಾಡಿದ್ಮೇಲೆ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವ್ರಿಗೆ ಪರ್ಸ್ನಲ್ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗೋದು. ಅವರು ಪ್ರಾಬ್ಲಮ್ ಪಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಪ್ರೀಮೆಚ್ಯೂರಾಗಿ ಪ್ಲ್ಯಾನ್ ಮಾಡ್ತಾ ಇರೋದ್ರಿಂದ ಸೊ ನಿಮ್ಮ ವ್ಯಕ್ತಿ ಅವ್ರ ಆ್ಯಕ್ಷನ್ ತೊಗೊಳೋದು ಡಿಲೇ ಆಗ್ತಾಯಿದೆ ಅಷ್ಟೇ. ಸೊ ನಿಮ್ಗೆ ಗೊತ್ತು, ನೀವು ಅವರು ನಿಮ್ಮ ಲೈಫಲ್ಲಿ ಬಂದಿದ್ದ ತಕ್ಷಣ ನೀವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರ ಅಂತ ನಿಮಗೆ ಗೊತ್ತಿದೆ. ಬಟ್ ಆದರೆ ನಿಮ್ಮ ಪರ್ಸನ್ ಏನು ಆಲೋಚನೆ ಮಾಡ್ತಾಯಿದ್ರೆ, ಸೊ ನಿಮ್ಮ ಲೈಫಲ್ಲಿ ಅವ್ರು ಏನಾದರೂ ಎಂಟ್ರಿ ಆದರೆ ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರುತ್ತಂತ ಅವರು ಪ್ರೀಮೆಚ್ಯೂರ್ ಪ್ಲ್ಯಾನ್ ಆಗ್ತಾಯಿದ್ದಾರೆ. ಈಗ ಒಬ್ಬ ರಾಜ ಆದಂಥವ್ನು ಏನು ಮಾಡ್ತಾನೆ ನೋಡಿ, ಇದು ಕಾರ್ಡನ್ನೇ ತೊಗೊಂಡ, ಇಲ್ಲಿ ಕಿಂಗ್ ಇರೋದು, ಯಂಗ್ ಕಿಂಗ್ ಇರೋದು, ಇವನು ಹೋಗಿ ಅಲ್ಲಿ ಯುದ್ಧ ಮಾಡಬೇಕು ಹೊರಗಿನ ಒಂದು ರಾಜ್ಯದಲ್ಲಿ ಈ ಕಾರ್ಡಿನ ಪ್ರಕಾರ. ಅವಾಗ ಅವನು ಏನು ಮಾಡ್ತಾನೆ ನೋಡಿ, ಅದಕ್ಕೆ ಈ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು, ರಾಜ ಮಹಲ್ ಅನ್ಕೊತೀನಿ ಇದು, ರಾಜ ಮಹಲ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲೊಂದು ವಾಂಡ್ ಇಟ್ಕೊಂಡು ಆ ಗ್ಲೋಬ್ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಹೆಂಗೆ ಮಾಡಬೇಕು, ಯಾವ ರೀತಿ ಗೆಲ್ಬೇಕಂತ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ನಿಮ್ಮ ಲೈಫಲ್ಲಿ ಬಂದರೆ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಏನಾಗುತ್ತೆ, ಸೊ ಎಲ್ಲವನ್ನೂ ಪ್ರೀಮೆಚೂರಾಗಿ ಯೋಚನೆ ಮಾಡ್ತಿದ್ರೆ, ನಾನು ನನ್ನ ವ್ಯಕ್ತಿ ಲೈಫಲ್ಲಿ ಹೋಗ್ಬೇಕಾ ಹೋಗ್ಬಾರ್ದಾ. ಆದರೆ ಅವ್ರು ಕಂಪಲ್ಸರಿ ನಿಮ್ಮ ಲೈಫಲ್ಲಿ ಬರಬೇಕು. ಯಾಕಂದರೆ ನೋಡಿ, ಈ ವ್ಯಕ್ತಿ ಕೂಡ ಅಷ್ಟೇ, ಇಲ್ಲಿ ದೂರದಲ್ಲಿ ನೋಡ್ತಾ ಇದ್ದಾನೆ, ಆ ವ್ಯಕ್ತಿಗೆ ಅವಶ್ಯಕತೆ ಇದೆ, ಅದು ಈತನ ರಾಜ್ಯಕ್ಕೆ ಬೇಕು. ಹಂಗೆ ನಿಮ್ಮ ಒಂದು ಪರ್ಸನ್ ಕೂಡ ಅಷ್ಟೇ, ನೀವು ಅವ್ರಿಗೆ ಬೇಕಾಗಿರೋದ್ರಿಂದ ಅವ್ರು ಏನಾದರೂ ಒಂದು ಆ್ಯಕ್ಷನ್ ತಗೊತಾರೆ. ಅದಕ್ಕೆ ಪ್ಲ್ಯಾನ್ಸ್ ಆಗ್ತಾಯಿದ್ದಾರೆ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ಪರ್ಫೆಕ್ಟಾಗಿ ಆ್ಯಕ್ಷನ್ ಪರ್ಫೆಕ್ಟಾಗಿ ಯಾವಾಗ ಆ್ಯಕ್ಷನ್ ತಗೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರು ಪ್ರೀತಿಸಿರೋಂಥ ವ್ಯಕ್ತಿಗೋಸ್ಕರ, ಅಂದರೆ ನನ್ನ ವ್ಯೂವರ್ಸ್ಗೋಸ್ಕರ ಯಾವಾಗ ಆ್ಯಕ್ಷನ್ ಪರ್ಫೆಕ್ಟಾಗಿ ತಗೊತಾರೆ. ಓಕೆ, ಸೊ ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಕಡೆ ಆ್ಯಕ್ಷನ್ಸ್ ತಗೊಳ್ಳೋಂಥ ಸಾಧ್ಯತೆಗಳು 90% ಜಾಸ್ತಿನೇ ಇದೆ. ಯಾಕಂದರೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ನೋಡಿ, ಇಲ್ಲಿ ಕಪಲ್ಸ್ ಇದ್ದಾರೆ, ಇಲ್ಲಿ ಚಿಲ್ಡ್ರನ್ಸ್ ಇದ್ದಾರೆ. ಸೊ ಅವರು ಅದೇ ರೀತಿ ಡ್ರೀಮ್ನ ನಿಮ್ಮ ಹತ್ರ ಕಾಣ್ತಾ ಇದ್ದಾರೆ. ಅಂದರೆ ನೀವು ಮದುವೆ ಆಗೋಂಥದ್ದಾಗಿರ್ಬೋದು. ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಓನ್ಲಿ ಫಾರ್ 2 ಸೈಡ್ ಲವರ್ಸು ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ. ಸೊ ಅದೇ ಹ್ಯಾಪಿನೆಸ್ ಅನ್ನೋದನ್ನ ಅವರು ನಿಮ್ಮ ಲೈಫಲ್ಲೇ ನೋಡ್ತಾ ಇರ್ತಾರೆ. ನೀವಿದ್ದರೆ ಅವ್ರ ಲೈಫು ಫುಲ್ ಹ್ಯಾಪಿಯಾಗಿರುತ್ತೆ. ಒಂದು ಕಪಲ್ಸು, ಇಲ್ಲಿ ಚಿಲ್ಡ್ರನ್ಸು. ಸೊ ಈ ಥರ ಇವರು ಜಾಯ್ಫುಲ್ಲಾಗಿ, ಇಲ್ಲಿ ಚಿಲ್ಡ್ರನ್ಸು ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಇಲ್ಲಿ ಕಪಲ್ಸು ಸೈಲೆಂಟಾಗಿ ಅದನ್ನ ನೇಚರ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಇವರಿಬ್ಬರು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡಿದ್ರೆ ಈ ಮಕ್ಕಳು ಹ್ಯಾಪಿಯಾಗಿರಲ್ಲ. ಏನು ನಮ್ಮ ಅಪ್ಪ ಅಮ್ಮನ ಈ ರೀತಿ ಜಗಳ ಆಡ್ತಾರಂತ ಅವ್ರು ಕೂಡ ಅಷ್ಟೇ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಇವರು ಹ್ಯಾಪಿಯಾಗಿ ಏನು ಆಟ ಆಡ್ತಾಯಿದ್ದಾರೆ. ಸೊ ಅಂದರೆ ನೀವು ಇಬ್ಬರು ಕೂಡ ಅಷ್ಟೇ, ನೀವು ಅಷ್ಟು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಲೈಫ್ ಲಾಂಗ್ ಇದ್ಮೇಲೆ ನೀವು ಹ್ಯಾಪಿಯಾಗಿರ್ತೀರ ಅಂತ ಈ ಕಾರ್ಡ್ ಹೇಳ್ತದೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಲೈಫ್ ಲಾಂಗ್ ಜೊತೆ ಇದ್ದಾಗ ಅವರು ಫುಲ್ ಹ್ಯಾಪಿಯಾಗಿರ್ತಾರಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾರೆ. ಮತ್ತು ನೀವು ಕೂಡ ಅದೇ ರೀತಿ ಅವ್ರು ನಿಮ್ಮ ಲೈಫಲ್ಲಿದ್ದರೆ ತುಂಬ ಹ್ಯಾಪಿಯಾಗಿರ್ತೀರಂತ ನಿಮಗೂ ಫೀಲಿಂಗ್ಸ್ ಇದೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಏನು ನಿರ್ಧಾರ ಮಾಡ್ತಾರೆ ನನ್ನ ವ್ಯಕ್ತಿ ಬಗ್ಗೆ ಅಂತಂದು ನನ್ನ ವ್ಯೂವರ್ಸ್ ಬಗ್ಗೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಏನು ನಿರ್ಧಾರ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾವ ಥರ ನಿರ್ಧಾರ ಮಾಡ್ತಾಯಿದ್ದಾರೆ, ಯಾವ ರೀತಿ ಆ್ಯಕ್ಷನ್ ಎಲ್ಲ ತಗೊತಾ ಇದ್ದಾರೆ, ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಏಸ್ ಆಫ್ ವಾಂಡ್ಸ್. ಸೊ ನೋಡಿ, ನಿಮಗೂ ನಿಮ್ಮ ಪರ್ಸನ್ಗೂ ತುಂಬ ದಿವಸ ಆಗಿದೆ ನೋ ಕಾಂಟ್ಯಾಕ್ಟು, ಸಪ್ರೇಷನ್ ಆಗಿ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಬಯಸ್ತಾ ಇದ್ದಾರೆ ಅಂದರೆ ನ್ಯೂ ಬಿಗಿನಿಂಗ್ಸ್ ತುಂಬ ಕೋರ್ಕೊತಾ ಇದ್ದಾರೆ. ಅಂದರೆ ಅವ್ರ ಲೈಫೆಲ್ಲ ನೋಡಿ ಈ ವಾಂಡ್ ಯಾವ ರೀತಿ ಒಣಗೋಗಿದೆ. ಸೊ ಇವಾಗ ಮತ್ತೆ ಅದಕ್ಕೇನೋ ಒಂದು ಮಳೆನೋ ಏನೋ ಬಂದು ಇದು ಚಿಗುರ್ತಾ ಇದೆ, ಅದನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಅವರು ಇಷ್ಟು ದಿವಸ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ, ನೋ ಕಾಂಟ್ಯಾಕ್ಟ್ ಮಾಡಿ, ಸಪ್ರೇಷನ್ ಮಾಡಿ, ಅವಾಯ್ಡ್ ಮಾಡಿ, ತುಂಬ ನೋವು ಪಟ್ಟು ಸಾಕಾಗಿದೆ ನಿಮ್ಮನ್ನು ದೂರ ಮಾಡಿಕೊಂಡು. ಇವಾಗ ಅವ್ರಿಗೆ ಜ್ಞಾನೋದಯ ಏನೋ ಆಗಿದ್ದಂಗಿದೆ ಸ್ವಲ್ಪ ಲೈಟಾಗಿ. ಸೊ ಅದಕ್ಕೋಸ್ಕರ ನಿಮ್ಮನ್ನು ರಿಯೂನಿಯನ್ ಆಗೋದಕ್ಕೆ ತುಂಬ ಕೋರ್ತಾ ಇದ್ದಾರೆ. ಸೊ ರಿಯೂನಿಯನ್ ಆಗೋದಕ್ಕೋಸ್ಕರ ಕೋರ್ತಾ ಇದ್ದಾರೆ. ಸೊ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯೂ ಬಿಗಿನಿಂಗ್ಸ್ ಹೇಗಾದರೂ ಮಾಡಿ ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಬರಲಿ ಅಂತ ಕೆಲವರು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಕೆಲವರು ಪೂಜೆ ಪುನಸ್ಕಾರ ಮಾಡೋದಾಗಿರ್ಬೋದು, ಇನ್ನು ಕೆಲವರು
ಅವ್ರ ಗೊತ್ತಿರೋ ಅಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದಂತಾಗಿರ್ಬೋದು, ಪ್ರತಿಯೊಂದು ಅಥವಾ ಅವ್ರಿಗೆ ಗೊತ್ತಿರೋಂಥ ಫ್ರೆಂಡ್ಸ್ ಹತ್ರ ಯಾರ ಹತ್ರನ ಸಲಹೆ ಕೇಳೋದಾಗಿರ್ಬೋದು, ನಿಮ್ಮನ್ನು ಹೇಗೆ ಸೊ ಅದಕ್ಕೆ ಪ್ರತಿಯೊಂದು ಅವರು ಥಿಂಕ್ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಿರೋ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಮಾತಲ್ಲಿ ನಿಮ್ಮನ್ನು ಪಡ್ಕೊಳೋದಕ್ಕೆ ಅವ್ರಿಗೆ ಗೊತ್ತಿರೋಂಥ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಏಸ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ನೀವು ಇರಬೇಕು. ನೀವಿಲ್ಲ ಅಂದರೆ ಅವ್ರ ಲೈಫ್ ಒಂಥರ ಬರ್ಡನ್ ಆಗಿ ಫೀಲ್ ಆಗ್ತಾ ಇದ್ದಾರೆ ಹಾಗೆ. ಸೊ ನಿಮ್ಮನ್ನಂತೂ ನಿಮ್ಮ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಮಿಸ್ ಮಾಡ್ಕೊತಾರೆ. 5 ಆಫ್ ಕಪ್ಸ್ ಬಂದಿರೋದನ್ನ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನೋಡಿ, ಅಲ್ಲಿ ಅವ್ರಿಗೆ ಹ್ಯಾಪಿನೆಸ್ ಇಲ್ಲ. ಈ 3 ಕಪ್ಸ್ ಬಿದ್ದೋಗಿದೆ, ಈ 2 ಕಪ್ಸ್ ಸ್ಟ್ರಾಂಗ್ ಆಗಿದೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮೊಂದು ನಿಜವಾದ ಪ್ರೀತಿ, 2 ಕಪ್ಸ್ ನೀವು, 3 ಕಪ್ಸ್ ಅವರು. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು, ಅವ್ರ ಫ್ಯಾಮ್ಲಿನೋ, ಕೆರಿಯರೋ, ಪರ್ಸ್ನಲ್ ಲೈಫೋ ಏನೋ ಒಂದು. ಬಟ್ ಅವ್ರಿಗೂ ಏನು ಗೊತ್ತಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಚೆನ್ನಾಗಿ ನೋಡ್ಕೊತಾರಂತ ಅವರು ಬಿಲೀವ್ ಮಾಡಿದರು. ಬಟ್ ಆದರೆ ಅವರು ಸ್ವಲ್ಪ ಅಂದರೆ ಬೇರೆ ಥರದ್ರಲ್ಲೆಲ್ಲ ನೋಡ್ಕೊತಾರೆ, ಎಮೋಷ್ನಲ್ ಆಗಿ ನೋಡ್ಕೊಳೋದು ಕಮ್ಮಿ. ಸೊ ಇದು ನಾವು ಲವ್ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಎಮೋಷ್ನಲ್ ಆಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಅಷ್ಟೇ ಹೊರತು ಇನ್ನೇನು ಅಲ್ಲ. ಸೊ ಅದರಿಂದ ನಿಮ್ಮ ಹತ್ರ ಎಮೋಷ್ನಲ್ ನಿಜವಾದ ಪ್ರೀತಿ ನೋಡ್ತಾರೆ. ಕೆಲವ್ರು ಇರ್ತಾರೆ, ಕೆಲವ್ರು ಫೈನಾನ್ಷಿಯಲ್ ದುಡ್ಡನ್ನು ನೋಡ್ತಾರೆ. ಆ ದುಡ್ಡನ್ನು ನೋಡೋರೆಲ್ಲ ಈ ರೀಡಿಂಗ್ ಸಂಬಂಧ ಪಡೋದೇ ಇಲ್ಲ. ಅವರೆಲ್ಲ ಬರೀ ದುಡ್ಡನ್ನು ಕಿತ್ಕೊಂಡು ತಿನ್ನೋರು ಅಷ್ಟೇ. ಅವರು ಈ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಜೆನ್ಯೂನಾಗಿ ಪ್ರೀತಿ ಮಾಡ್ತಾ ಇರೋರ್ಗೆ ಮಾತ್ರ ಈ ರೀಡಿಂಗು. ಸೊ ಅವರು ನಿಮ್ಮಿಂದ ಬರೀ ಎಕ್ಸ್ಪೆಕ್ಟ್ ಮಾಡೋದು ಓನ್ಲಿ ಲವ್ ಮಾತ್ರ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಫಸ್ಟು ಮನಿನ ಎಕ್ಸ್ಪೆಕ್ಟ್ ಮಾಡಿರ್ಬೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಬಟ್ ಹೋಗ್ತಾ ಹೋಗ್ತಾ ತೀರ್ಮಾನ ತಗೊಂಡಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ನೋಡಿ ಈ ವ್ಯಕ್ತಿ ಇಷ್ಟು ಸಫರ್ ಆಗ್ತಾ ಇರೋದು. ಅವ್ರಿಗೂ ಇದೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಒಳ್ಳೆ ನಾಲೆಡ್ಜು, ಒಳ್ಳೆ ಆ್ಯಟಿಟ್ಯೂಡು ಎಲ್ಲ ಇದೆ ಅವ್ರಿಗೆ. ಬಟ್ ಆದರೆ ಅವ್ರ ಲೈಫಲ್ಲಿ ಎಮೋಷ್ನಲ್ ನಿಜವಾದ ಪ್ರೀತಿ ಅನ್ನೋ ಸಿಕ್ಕಿಲ್ಲ. ಇಷ್ಟು ದಿವಸಗಳಾದಮೇಲೆ ಅವ್ರ ಲೈಫಲ್ಲಿ ಕೆಲವ್ರಿಗಂತೂ ತುಂಬ ಸಫರ್ ಆಗಿರ್ತಾರೆ. ಅವ್ರ ಲೈಫಲ್ಲಿ ನಿಜವಾದ ಪ್ರೀತಿ ನೋಡಿರಲ್ಲ, ಎಲ್ಲ ಮೋಸಗಾರರಾಗಿರ್ತಾರೆ. ಸೊ ಅಂಥ ಟೈಮಲ್ಲಿ ನೀವು ಸಿಕ್ಕಿರ್ತೀರ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನ ಇಷ್ಟು ಮಿಸ್ ಆಗ್ತಾ ಇರೋದು. ಸರಿ, ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಏನಾದರೂ ಮಾತಾಡ್ತಾರ ನನ್ನ ವ್ಯೂವರ್ಸ್ ಹತ್ರ? ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡ್ತಾರ? ನನ್ನ ವ್ಯೂವರ್ಸ್ ಹತ್ರ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡ್ತಾರ? ಓಕೆ, ನಿಮ್ಮ ಯಾರಿದ್ದಾರೆ ನೋಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾರೆ ಅಂದರೆ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತ ಮಾತಾಡ್ತಾರೆ. ಇದೊಂದು ಸೆಲೆಬ್ರೇಷನು, ಮ್ಯಾರೇಜು, ಸೊ ಈವೆಂಟ್ಸ್ ಅದನ್ನು ಸೂಚನೆ ಮಾಡುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಮತ್ತು ಅವರು ಒಂದು ಸೆಲೆಬ್ರೇಷನ್ ಯಾವುದಾದ್ರೂ ಒಂದು ಫಂಕ್ಷನಲ್ಲೋ ಮೀಟ್ ಆಗ್ಬೋದು, ಅಥವಾ ಇಲ್ಲಾಂದರೆ ನೀವಿಬ್ಬರು ಲೈಫ್ ಲಾಂಗ್ ಜೊತೆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ನೇ ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ಬೋದು. ಒಂದು ಕಾಲೋ ಮೆಸೇಜ್ ಏನೋ ಒಂದು ಮಾಡ್ತಾರೆ. ಬಟ್ ಅದು ಯಾವಾಗ ಒಂದು ಟೈಮಲ್ಲಿ ಮಾಡ್ತಾರೆ. 4 ಆಫ್ ವಾಂಡ್ಸ್ ಬಂದಿರೋದಂದರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡೋದಕ್ಕೆ ಅವರು ಇಷ್ಟನೇ. ಅಥವಾ ಇಲ್ಲಿ ಇನ್ನು ಕೆಲವ್ರಿಗೆ ಮದುವೆ ಆಗಬೇಕಂತಲೇ ಡಿಸಿಷನ್ ತೊಗೊತಾ ಇರ್ಬೋದು. ಅದಕ್ಕೋಸ್ಕರ ಈ ಕಾರ್ಡ್ ಬಂದಿದೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ತುಂಬ ನೆನಪಾಗ್ತಾ ಇರೋದ್ರಿಂದ ಅವ್ರು ಪದೇ ಪದೇ ನಿಮ್ಮನ್ನು ನೆನಪು ಮಾಡ್ಕೊತಾನೆ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕಿಷ್ಟು ವ್ಯೂವರ್ಸ್ನ ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ನನ್ನ ವ್ಯೂವರ್ಸ್ನ ಇನ್ನೂ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಇನ್ನೂ ವೆಯ್ಟ್ ಮಾಡಿಸ್ತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್ ನಾನು ಆವಾಗಲೇ ಸ್ಟಾರ್ಟಿಂಗ್ ಕಾರ್ಡಲ್ಲೇ ಹೇಳಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ನೋಡಿ. ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಂದು ನಿಮ್ಮ ಲೈಫಲ್ಲಿ ಬರಬೇಕಂದ್ರೆ ಥರ್ಡ್ ಪಾರ್ಟಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಕು, ನಿಮ್ಮನ್ನು ಪಡ್ಕೊಬೇಕು. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಯಾವಾಗಲೂ ಗಮನ ಕೊಡೋದ್ರಿಂದ, ಫ್ಯಾಮ್ಲಿ ಕಾರ್ಡ್ ಇದು, ಫ್ಯಾಮ್ಲಿ ಮತ್ತು ಫ್ರೆಂಡ್ಸು, ಸೊ ಅದನ್ನೆಲ್ಲ ಸೂಚನೆ ಮಾಡುತ್ತೆ. ಮತ್ತು ಸೊಸೈಟಿ ಪ್ರಾಬ್ಲಮ್ಸ್ ಎಲ್ಲವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ನೀವು ಅವ್ರ ಲೈಫಲ್ಲಿ ಇರಬೇಕು ಅಂದರೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ನು ಅವ್ರಿಗೆ ಇಷ್ಟ ಇದೆ. ಯಾಕಂದರೆ ಅವ್ರ ಫ್ಯಾಮ್ಲಿ ಅವ್ರಿಗೆ ಇಷ್ಟ ಇದೆ, ಪರ್ಸ್ನಲ್ ಲೈಫ್ ಇಷ್ಟ ಇದೆ, ಮತ್ತು ಪ್ರೊಫೆಷನಲ್ ಲೈಫ್ ಇಷ್ಟ ಇದೆ ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ನೀವು ಬೇಕು. ಸೊ ಅದಕ್ಕೋಸ್ಕರ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇರೋದು, ಮತ್ತು ನಿಮ್ಮನ್ನು ಪಡ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ಅದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಕು, ನೀವು ಬೇಕಂತ ಟ್ರೈ ಮಾಡಿದ್ರು, ಬಟ್ ಅದಾಗಲಿಲ್ಲ. ಸೊ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ಸ್ವಲ್ಪ ಇವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಇವಾಗ 6 ಆಫ್ ವಾಂಡ್ಸು, ವಿಕ್ಟರಿ, ಸಕ್ಸಸ್, ಅಂದರೆ ಹ್ಯಾಪಿನೆಸ್ ಆಗಿ ಎಮೋಷ್ನಲ್ ಆಗಿ ಚೆನ್ನಾಗಿರೋದು ನಿಮ್ಮ ಜೊತೆ ಮಾತ್ರ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಹೇಗಾದರೂ ಪಡ್ಕೊಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಅವರು
ಅವ್ರ ಮನಸ್ಸಲ್ಲಿರೋ ಪ್ರೀತಿನ ನಿಮ್ಗೆ ಇನ್ನೂ ಎಕ್ಸ್ಪ್ರೆಷನ್ ಮಾಡ್ತಿಲ್ಲ, ಹೇಳಿಲ್ಲ ಅಷ್ಟೆ. ಕೆಲವ್ರಿಗೆ ಆಲ್ರೆಡಿ ಪ್ರಪೋಸ್ ಮಾಡಿರ್ಬೋದು. ಕೆಲವ್ರಿಗೆ ಆಲ್ರೆಡಿ ಪ್ರಪೋಸ್ ಮಾಡಿರ್ಬೋದು ನಿಮ್ಮ ವ್ಯಕ್ತಿ, ಇನ್ನು ಕೆಲವ್ರಿಗೆ ಪ್ರಪೋಸ್ ಮಾಡ್ದೇ ಇರ್ಬೋದು, ಅದು ಪ್ರಾಬ್ಲಮ್. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾವ ರೀತಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಸೊ ಜಡ್ಜ್ಮೆಂಟ್, ನಿಮ್ಮ ವ್ಯಕ್ತಿ ನೀವು ಬೇಕಂತ ಫೈನಲ್ ಆಗಿ ಡಿಸಿಷನ್ಗೆ ಬಂದಿದ್ದಾರೆ. ಸೊ ಮತ್ತು ಅವರು ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಆಗ್ತಾ ಇದ್ದಾರೆ. ಫಸ್ಟು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ಬೋದು, ನಿಮ್ಮ ಪ್ರೀತಿನೇ ಬೇಡ ಅಂತ ಅವಾಯ್ಡ್ ಮಾಡಿರ್ಬೋದು. ಬಟ್ ಇವಾಗ ಅವ್ರಿಗೆ ನೀವು ಕಂಪಲ್ಸರಿ ಬೇಕು. ಮೂನ್ ಬಂದಿರೋದ್ರಿಂದ, ಸಪ್ರೇಷನ್ ಬಂದಿರೋದ್ರಿಂದ ಸೊ ಅವ್ರು ನಿಮಗೋಸ್ಕರ ತುಂಬ ಎಮೋಷ್ನಲ್ ಆಗ್ತಾಯಿದ್ದಾರೆ, ತುಂಬ ಅಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರು ನಿಜವಾಗ್ಲೂ ಪ್ರೀತಿ ಅನ್ನೋದನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಅಂಥ ಒಂದು ಟೈಮಲ್ಲಿ ನೀವು ಅವ್ರಿಗೆ ಸಿಕ್ಕಿದ್ದೀರ, ಅವರು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಮನ್ಸಿಗೆ ಹಚ್ಕೊಂಡಿರೋದ್ರಿಂದ ನೀವು ಅವ್ರನಿಂದ ಇವಾಗ ಸಪ್ರೇಷನ್ ದೂರ ಆಗಿಬಿಟ್ರಿ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದ್ರಿಂದ ಅವರೊಂದು ಫೀಲಿಂಗ್ಸ್ನ ನಿಮ್ಗೆ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಒಂದು ಫೀಲಿಂಗ್ಸ್ನ ಅವ್ರ ಹತ್ರ ಶೇರ್ ಮಾಡಿದ್ದು ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರೆ. ಸೊ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಎಲ್ಲ ಒಂದು ನಿಮ್ಮ ನಿರ್ಧಾರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತ್ರ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಮೂನ್ ಬಂದಿರೋದ್ರಿಂದ ರಾತ್ರಿ ಆದರೆ ಅವ್ರು ಫುಲ್ ಸಫರ್ ಆಗ್ತಾರೆ. ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳೋದ್ರಿಂದ ನಿಮಗೆ ಕನ್ಸಲ್ಲಿ ಬರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಕನ್ಸಲ್ಲೂ ಬರ್ಬೋದು. ಅಥವಾ ಇನ್ನು ಕನ್ಸಲ್ ಅಂದರೆ ಅವ್ರು ನಿಮಗೆ ಬಂದಿದ್ದಾನೆ ಅಂದರೆ ನೀವು ಅವ್ರ ಕನ್ಸಲ್ಲಿ ಹೋಗಿರ್ಬೋದು. ಸೊ ಆ ಥರ ಎಲ್ಲ ಮ್ಯೂಚುವಲ್ ಡ್ರೀಮ್ಸ್ ಎಲ್ಲ ಇರುತ್ತೆ. ಮತ್ತು ಇನ್ನೊಂದು ನೈಟ್ ಆದರೆ ತುಂಬ ನೆನಪು ಮಾಡ್ಕೊಳೋದಿರ್ಬೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಆವಾಗ ನಿಮಗೆ ನಿದ್ದೆ ಕೂಡ ಕಮ್ಮಿ ಆಗ್ಬೋದು, ಅಥವಾ ನಿಮ್ಮ ಪರ್ಸನ್ಗೆ ಅಲ್ಲಿ ನಿದ್ದೆ ರಾತ್ರಿ ಎಲ್ಲ ಅವರು ನಿದ್ದೆ ಕಡಿಮೆ ಮಾಡ್ತಾಯಿದ್ದಾರೆ, ಅವ್ರ ಎನರ್ಜಿ ನಿಮ್ಮನ್ನು ಪಿಕ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಇದ್ದಾರೆ, ನೀವು ಸೊ ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾರೆ ಅಂತ ಒಂದು ಮಾತಲ್ಲಿ ಹೇಳ್ಬೋದು ಅಷ್ಟೆ. ಸೊ ನೈಟ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ತುಂಬ ಸಾರಿ ಆ್ಯಕ್ಷನ್ ತೊಗೊಬೇಕಂತ ತುಂಬ ಸಾರಿ ಟ್ರೈ ಮಾಡಿದ್ದಾರೆ. ಬಟ್ ಆದರೆ ಅವ್ರಿಗೆ ಅದರಲ್ಲಿ ಯಾಕೋ ಪ್ರಾಬ್ಲಮ್ಸ್ ಬಂದಿದೆ, ಮತ್ತು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ಓಕೆ, ಸೊ ದ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರಿಗೋಸ್ಕರ ನೀವು ತುಂಬ ವೆಯ್ಟ್ ಮಾಡ್ತಾಯಿದ್ರೆ ಅವ್ರು ಇವತ್ತಿಲ್ಲ ನಾಳೆ ನಿಮ್ಮ ಕನೆಕ್ಷನ್ ಒಪ್ಕೊತಾರ ಅಂತ ನೀವು ಕೂಡ ಅಷ್ಟೇ. ನೋಡಿ ಇಲ್ಲಿ ಕಾರ್ಡಲ್ಲಿ ಹರ್ಮಿಟ್ ಕಾರ್ಡ್ ಯಾವ ರೀತಿ ಬಂದಿರೋದ್ರಿಂದ ನೀವು ಇನ್ನೂ ಆ ರೀತಿ ಸಿಂಗಲ್ ಆಗಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ತುಂಬ ಕಷ್ಟಪಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಂದರೆ ನಿಮ್ಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರು ಇವತ್ತಲ್ಲ ನಾಳೆ ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರಂತ ನೀವು ತುಂಬ ಇಷ್ಟಪಡ್ತಾಯಿದ್ರೆ. ಮತ್ತು ಅವ್ರಿಗೋಸ್ಕರ ತುಂಬ ಧ್ಯಾನ ಅನ್ನೋದು ಮಾಡ್ತಾ ಇರ್ಬೋದು. ಅಂದರೆ ಅವ್ರ ಬಗ್ಗೆನೇ ಪ್ರತಿ ಕ್ಷಣ ನೆನಪು ಮಾಡೋದಾಗಿರ್ಬೋದು, ಅವ್ರ ಫೋಟೋಸ್ ನೋಡೋದಾಗಿರ್ಬೋದು, ಅವ್ರ ಬಗ್ಗೆ ಸ್ಪೈ ಮಾಡೋದು. ಸೊ ಇದೆಲ್ಲ ಮಾಡ್ತಾಯಿದ್ರೆ ನಿಮ್ಮ ವ್ಯಕ್ತಿ ಕೂಡ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಅಂದರೆ ಸ್ಪೈ ಮಾಡ್ತಾ ಇರ್ಬೋದು, ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊತಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಅವರು ಬರ್ತಾರೆ ಇವತ್ತಿಲ್ಲ ನಾಳೆ ಅಂತ ನೀವು ವೆಯ್ಟ್ ಮಾಡ್ತಾನೆ ಇದ್ದೀರ. ಸೊ ವೆಯ್ಟ್ ಮಾಡೋದು ಮೂವ್ ಆನ್ ಆಗೋದು ನಾನು ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ನಿಮ್ಮೊಂದು ನಿರ್ಧಾರ ಅಷ್ಟೇ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತ್ರ ನಿಮ್ಗೆ ತುಂಬ ಪ್ರೀತಿ ಮಾಡ್ತಾಯಿದ್ರೆ ಅವ್ರು ಯಾವಾಗ ಆ್ಯಕ್ಷನ್ ತೊಗೊತಾರೋ ಅಂತ ಅವ್ರಿಗೆ ಗೊತ್ತಿದೆ ಅಷ್ಟೇ. ಬಟ್ ನಾನು ನೋಡಿದೆ, ತುಂಬ ಸಾರಿ ಟ್ರೈ ಮಾಡಿ ಕೇಳಿದೆ. ಬಟ್ ಆದರೆ ಅವ್ರು ಆ್ಯಕ್ಷನ್ ತೊಗೊಳೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡ್ತಾಯಿದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರ. ಇನ್ನು ಆ್ಯಕ್ಷನ್ ತೊಗೊಬೋದು ಅಷ್ಟೇ. ಅಷ್ಟೆಲ್ಲ ಫೀಲಿಂಗ್ಸ್ ಇರೋದ್ರಿಂದ ಮಾತಾಡಿ ನಿಮ್ಮ ಹತ್ರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೊ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡೋದು ನಿಮ್ಮ ಒಂದು ನಿರ್ಧಾರ, ವೆಯ್ಟ್ ಮಾಡೋದು ಬಿಡೋದು. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, ಜಸ್ಟಿಸ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಫೈನಲಾಗಿ ಬೇಕು ಅನ್ನೋವರೆಗೂ ನೀವು ಅಷ್ಟು ಪ್ರೀತಿ ಮಾಡ್ತಿದ್ರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಅಂದರೆ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ನೀವು ಇಷ್ಟ ಇಲ್ಲ. ಸೊ ಅವ್ರನ್ನೇ ಮದುವೆ ಆಗಬೇಕು ಅಥವಾ ಅವ್ರ ಜೊತೆನೇ ಲೈಫ್ ಲಾಂಗ್ ಇರಬೇಕಂತ ಅಷ್ಟು ಇಷ್ಟಪಡ್ತಾಯಿದ್ರೆ. ಮತ್ತು ನಿಮ್ಮ ಲೈಫಲ್ಲಿ ಬೇರೆ ಆಪ್ಷನ್ಸ್ ಇದ್ರೂ ನೀವು ಅವ್ರನ್ನೇ ಇಷ್ಟಪಡ್ತಾಯಿದ್ರೆ ಅವ್ರಿಗೆ ಮೋಸ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ನೀವು ಅಷ್ಟು ಇಷ್ಟಪಡ್ತಾಯಿದ್ರೆ ಈ ಒಂದು ಮಾತಲ್ಲೇ ಗೊತ್ತಾಗುತ್ತೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟು ಇಷ್ಟ ಅಂದರೆ. ಇವತ್ತಿನ ಕಾಲದಲ್ಲೂ ಮೋಸ ಮಾಡಿದ್ರೆ ಸಿನ್ಸಿಯರ್ ಆಗಿರೋದಂದರೆ ಪ್ರೀತಿಗೋಸ್ಕರ ನೀವು ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಅಷ್ಟು ಇಷ್ಟಪಟ್ಟಿದ್ರೆ. ಸೊ ಓಕೆ, ಜನರಲ್ ಟ್ಯಾರೋ ಟ್ರೇಡಿಂಗ್ ಇದು. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಈ ರೀಡಿಂಗ್ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ ಅಷ್ಟೇ.